ರಕ್ಷಿತಾ ಶೆಟ್ಟಿ ನಿಜಕ್ಕೂ ಇವರೆಲ್ಲ ಆಡಿ ಆಡಿ ಹೆಂಗಾಗಿದೆ ಅಂದ್ರೆ ಆಕೆ ಹೀರೋಯಿನ್, ಆಕೆಯನ್ನ ಇಷ್ಟಪಡುವಂತಹ ವರ್ಗನೇ ಸೃಷ್ಟಿಯಾಗ್ಬಿಟ್ಟಿದೆ. ಆಕೆಗೋಸ್ಕರನೇ ಬಿಗ್ ಬಾಸ್ ನೋಡೋಕೆ ಕೂತ್ಕೊಳ್ತಿದ್ದಾರೆ. ಏನೋ ಮಾತಾಡ್ತಿರಲ್ಲ ಕ್ಯೂಟ್ ಕ್ಯೂಟ್ ಆಗಿ, ನೋಡೋಣಪ್ಪ ನಮ್ಮ ನೋವನ್ನ ಮರಿಬಹುದಪ್ಪ ಅಂತ ಹೇಳಿ ಆಕೆನ ನೋಡೋದಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಆಕೆ ಬಗ್ಗೆ? ನನಗೆ ನೀವು ನೋಡಿರ್ಬೋದು, ರಕ್ಷಿತಾ ಜೊತೆ ಫಸ್ಟ್ ಜೋರ್ ಜಗಳ ಆಗಿದೆ ನನ್ನ ಜೊತೆ. ಅದು ನಿಮ್ದಂತೂ ಹಾಡಂತೂ ಅದೇ ಅದೇ ಅಂತ ನೀವು ಅದು ಕ್ಯೂಲಾಗಿ ತಗೊಂಡಿದ್ದೀರಲ್ಲ, ಅದು ಹಾಡಾಗಿದೆ ಮ್ಯಾಮ್ ಇವಾಗ. ನನಗೆ ಹೇಳಿದ್ರು, ಪೂರ್ತಿಯಾಗಿ ನಾನು ಇನ್ನೂ ನೋಡಿಲ್ಲ, ಅಲ್ಪ ಸ್ವಲ್ಪ ಎಲ್ಲ ನೋಡಿದ್ದೀನಿ. ಜಗಳ ಆಯಿತು. ಆ ಥರ 18 ಬೇರೆ ಬೇರೆ ವ್ಯಕ್ತಿತ್ವಗಳಿದ್ದಾಗ ಕ್ಲಾಶಸ್ಸು, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸು ಬರೋದು ಎಲ್ಲ ನಿಜ. ಬಟ್ ನಾವು ಹೇಳೋ ರೀತಿ, ನಾವು ಅದನ್ನು ಎದುರಿಸೋಕ್ಕೆ ಆಯ್ಕೆ ಮಾಡೋ ದಾರಿ, ಅದೆಲ್ಲ ಮುಖ್ಯ ಆಗುತ್ತೆ. ಅವ್ರು ಕಿರ್ಚ್ತಾರ, ನಾನು ಕಿರ್ಚ್ತೀನಿ. ಅವರು ಕೆಟ್ಟ ಭಾಷೆ ಉಪಯೋಗಿಸ್ತಾರ, ನಾನು ಕೆಟ್ಟ ಭಾಷೆ ಅವ್ರು ಕೈ ಎತ್ತುತ್ತಾರ, ನಾನು ಕೈ ಎತ್ತುತ್ತೀನಿ. ನನ್ನ ರೀತಿ ಅದಲ್ಲ. ನೀನು ಕಿರ್ಚತ್ಯಾ, ಕಿರ್ಚ್ತೀನಿ ನಾನು. ನನಗೆ ಯಾವಾಗ ಈ ಕಿರ್ಚುವಿಕೆಯಲ್ಲಿ ಏನೂ ಅರ್ಥ ಇಲ್ಲ ಅನ್ನಿಸುತ್ತೋ ಸುಮ್ಮನೆ ಆಗ್ತೀನಿ. ಯಾಕಂದರೆ ಅದೇ ಮನಸ್ಥಿತಿನಲ್ಲಿದ್ದರೆ ಪರಿಸ್ಥಿತಿ ಚೇಂಜ್ ಆಗಲ್ಲ. ಒಂದು ಸ್ವಲ್ಪ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿನೂ ಚೇಂಜ್ ಆಗುತ್ತೆ. ಸೊ ನಾನು ತಾಳ್ಮೆ ವಹಿಸಿದೆ, ಅವಳು ಒಂದು ಸ್ವಲ್ಪ ತಾಳ್ಮೆ ಆದಳು. ಅದಾದಮೇಲೆ ನಾನು ಮಾಡಿದ ತಪ್ಪು ಅನಿಸಿದ್ದಕ್ಕೆ ನಾನು ಸಾರಿ ಕೇಳಿದೆ. ಅದನ್ನು ಅಷ್ಟೇ ಮನಸ್ಫೂರ್ತಿಯಾಗಿ ಅವಳು ತೊಗೊಂಡ್ಳು. ಅದಾದಮೇಲೆ ತುಂಬ ಕ್ಲೋಸ್ ಆಗೇ ಇದ್ಲು. ಇವಾಗ ಇಬ್ಬರು ಆ ಥರ ಏನೇನು ಆಟಗಳನ್ನ ಆಡ್ತಾ ಇದ್ದಾರೆ, ಅವರು ಮಾಡಬಹುದು. ಇನ್ನೂ ಅವ್ರ ಕೈಯಲ್ಲಿದೆ, ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ.